ಓಂ ರುದ್ರಂ ಸಮಾಶ್ರಿತಾ ದೇವ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮಾ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 35ನೇಯ ಈ ಭಾಗದಲ್ಲಿ ನಾವಿವತ್ತು ನೋಡಬೇಕಾದ ಅಧ್ಯಾಯ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 35ನೇದ್ದು, ಟಿ ಆರ್ ಕೃಷ್ಣಾಚಾರ್ಯರ ಮತ್ತು ವೈಷ್ಣವ ಪಾಠದಲ್ಲಿ 33ನೇದು, ಉತ್ತರ ಭಾರತದ ಗೀತಾ ಪ್ರೆಸ್ಸರ ಪಾಠದಲ್ಲಿ 32ನೇದು. ಒಬ್ಬ ಬ್ರಾಹ್ಮಣ ಮತ್ತೆ ಜನಕ ಮಹಾರಾಜ ಅವರಿಬ್ಬರ ನಡುವೆ ನಡೆದಂಥ ಒಂದು ವಿಶಿಷ್ಟವಾದ ಸಂವಾದ, ಅದರ ಶ್ರವಣ ಇವತ್ತಿನ ದಿವಸ ನಡೆಯಬೇಕಾಗಿದೆ. ಬ್ರಾಹ್ಮಣಃ ಸ್ವಸ್ಯ ಪತ್ನಿ ಬ್ರಾಹ್ಮಣೀ ಏವಂ ಕಥಾಃ ಕಥಯಾಂ ಬಭೂವ. ಕಸ್ಯಚನ ಬ್ರಾಹ್ಮಣಸ್ಯ ಜನಕ ರಾಜಸ್ಯ ಚ ಸಂವಾದಂ ಪುರಾತನಂ ಹೇ ಭಾಮಿನಿ ಅತ್ರ ಪುರಾಣಜ್ಞಾಃ ಉದಾಹರಂತಿ. ಕಶ್ಚನ ಬ್ರಾಹ್ಮಣಃ ಜನಕಸ್ಯ ರಾಜ್ಯೆ ಕಸ್ಮಿಂಶ್ಚಿತ್ ಅಪರಾಧೆ ಕೃತೆ ರಾಜ್ಯಸಭಾಂ आहूय ವಿಷಯೇ ಮೇ ನವಸ್ತವ್ಯಂ ಇತಿ ಶಿಕ್ಷಾರ್ಥಂ ಅಬ್ರವೀತ್. ಒಬ್ಬ ಬ್ರಾಹ್ಮಣ ಜನಕ ಮಹಾರಾಜನ ಆಸ್ಥಾನದಲ್ಲಿ ಏನೋ ಒಂದು ಅಪರಾಧ ಮಾಡಿ ಸಿಕ್ಕಿಬಿದ್ದಿದ್ದ. ಅವನನ್ನ ಜನಕ ಮಹಾರಾಜ ಕರೆಸಿ, ನೀನು ಇನ್ನು ನನ್ನ ರಾಜ್ಯದಲ್ಲಿ ಇರತಕ್ಕದ್ದಲ್ಲ ಅಂತ ಆಜ್ಞೆ ಮಾಡಿದ. ಅವನಿಗೆ, ಬ್ರಾಹ್ಮಣನಿಗೆ ಶರೀರದ ದಂಡ ಇಲ್ಲ, ಕೇವಲ ವಾಗ್ದಂಡ ಅಥವಾ ದೇಶ ಬಹಿಷ್ಕಾರ ಮೊದಲಾದದ್ದು ಮಾತ್ರ ಅಂತ ಶಾಸ್ತ್ರ ಹೇಳ್ತದೆ. ಆ ಕಾರಣಕ್ಕಾಗಿ ಆ ಬ್ರಾಹ್ಮಣನನ್ನ ಕರೆದು, ನೀನಿನ್ನ ಇಲ್ಲಿ ಇರತಕ್ಕದ್ದಲ್ಲ ಅಂತ ಈ ಜನಕ ಮಹಾರಾಜ ಹೇಳಿದ. ಇಲ್ಲಿಯ ಜನಕ ಮಹಾರಾಜ ಅಂದ್ರೆ ಸೀತೆಯ ತಂದೆಯೇ ಆಗಬೇಕು ಅಂತಿಲ್ಲ, ಜನಕರ ವಂಶದಲ್ಲಿ ಬಂದಂಥವರೆಲ್ಲರೂ ಕೂಡ ಜನಕರೇ. ಅವರೆಲ್ಲರೂ ದೊಡ್ಡ ದೊಡ್ಡ ತತ್ವಜ್ಞಾನಿಗಳೇ ಆಗಿದ್ರು. ಸೀತೆಯ ತಂದೆಯನ್ನು ಹಿಡಿದು ಪ್ರತಿಯೊಬ್ಬರು ಕೂಡ ದೊಡ್ಡ ದೊಡ್ಡ ತತ್ವಜ್ಞಾನಿಗಳೇ ಆಗಿದ್ರು. ಅವರ ಬಗ್ಗೆ ಮಹಾಭಾರತ ಇತ್ಯಾದಿ ಕಡೆಗಳಲ್ಲಿ ಅನೇಕ ಕಥೆಗಳು ಕೇಳಿ ಬರ್ತವೆ. ಅದರಲ್ಲಿ ಇದು ಕೂಡ ಒಂದು. ಅಲ್ಲಿ ಒಂದು ಪಾಠ, ವಿಷಯೇ ಮೇ ನವಸ್ತವ್ಯಂ ಇತಿ ಶಿಕ್ಷಾರ್ಥಂ ಅಬ್ರವೀತ್. ಶಿಕ್ಷಾ ಅಂದ್ರೆ ಆ ಬ್ರಾಹ್ಮಣನಿಗೆ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಅಂತ ಇದೊಂದು ಅರ್ಥ. ಶಿಷ್ಟ್ಯರ್ಥಂ ಅಬ್ರವೀತ್. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಶಿಷ್ಟಿ ಅಂತ ಹೀಗೆ ಪಾಠ ಇದೆ. ಶಿಷ್ಟಿ ಅಂದ್ರೆ ಅನುಶಿಷ್ಟಿ, ಅನುಶಾಸನ. ಆ ಬ್ರಾಹ್ಮಣ ತಪ್ಪು ಮಾಡಿದವನು ಬ್ರಾಹ್ಮಣನಾದ್ರಿಂದ ಅವನಿಗೆ ಶಿಕ್ಷೆ ಕೊಡದೆ ಬಿಟ್ಟುಬಿಟ್ರೆ ರಾಜ್ಯದಲ್ಲಿ ಒಂದು ಬಿಗುವಾದಂತಹ ಶಾಸನ ಇಲ್ಲದಂತಾಗಿಬಿಡ್ತದೆ. ಅದಕ್ಕಾಗಿ ಅವನಿಗೆ ಏನಾದರೂ ಒಂದು ಶಿಕ್ಷೆ ಕೊಡಬೇಕಾದದ್ದು ಉಚಿತನೇ. ಅದಕ್ಕಾಗಿ ಶಿಷ್ಟಿ ಅಂತ ಟಿ ಆರ್ ಕೃಷ್ಣಾಚಾರ್ಯ ಪಾಠ ಹೇಳುವಂತೆ ಅನುಶಾಸನ, ಬಿಗುವಾದ ಆಡಳಿತ. ಆ ಆಡಳಿತದ ಬಿಗು ತಪ್ಪಿ ಹೋಗಬಾರದೆಂಬ ದೃಷ್ಟಿಯಿಂದ ಅಂತ ಇದೆ. ಉತ್ತರ ಭಾರತದ ಪಾಠದಲ್ಲಿ ಶಿಕ್ಷಾರ್ಥಂ ಅಂತಾನೆ ಕೇಳಿ ಬರ್ತದೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅಲ್ಲೂ ಕೂಡ ಶಿಕ್ಷಾರ್ಥಂ ಅಂತಾನೆ ಕೇಳಿ ಬಂದು, ಶಿಷ್ಯಾರ್ಥಂ ಅಂತ ಒಂದು ಪಾಠವೂ ಕೂಡ ಇದೆ ಅಂತ ಅವರು ಅಡಿಟಿಪ್ಪಣಿ ರೂಪದಲ್ಲಿ ಹಾಕಿದ್ದಾರೆ.
ವೈಷ್ಣವ ಪಾಠದಲ್ಲಿ ಶಿಷ್ಯಾರ್ಥಂ ಅಬ್ರವೀತ್, ಶಿಷ್ಯನಿಗಾಗಿ ಇದನ್ನು ಹೇಳಿದಂತೆ, ಶಿಷ್ಯನಿಗಾಗಿ ಈ ಒಂದು ಶಾಸನವನ್ನ ಜನಕ ಮಹಾರಾಜ ಹೊರಡಿಸಿದ. ನನ್ನ ಆಸ್ಥಾನದಲ್ಲಿ ನನ್ನ ರಾಜ್ಯದಲ್ಲಿ ನೀನು ಇರಬಾರದು ಅಂತ. ಶಿಷ್ಯಾರ್ಥಂ ಒಂದು ಅರ್ಥ ಏನಾಗ್ತದೆ? ಶಿಷ್ಯ ಶಿಕ್ಷಾರ್ಥಂ. ಜನಕ ಮಹಾರಾಜ ಶಿಷ್ಯರ ಶಿಕ್ಷಣೆಗಾಗಿ, ಶಿಷ್ಯರಿಗೆ ಇದರಿಂದ ಜ್ಞಾನ ಬರುವುದಕ್ಕಾಗಿ ಈ ರೀತಿಯಾಗಿ ಶಿಕ್ಷೆಯನ್ನ, ಈ ರೀತಿಯಾಗಿ ಒಂದು ಆಜ್ಞೆಯನ್ನು ಹೊರಡಿಸಿದ ಅಂತ ಆಗ್ತದೆ. ಅಲ್ಲಿ ಶಿಷ್ಯರು ಅಂದ್ರೆ ಯಾರು ಶಿಷ್ಯರು? ಜನಕ ಮಹಾರಾಜನ ಶಿಷ್ಯರು ಅಥವಾ ಬ್ರಾಹ್ಮಣನ ಶಿಷ್ಯರು? ಅದೇನೂ ಸ್ಪಷ್ಟ ಆಗೋದಿಲ್ಲ. ತುಂಬಾ ಸ್ಪಷ್ಟವಾದಂತಹ ಒಂದು ಉದಾಹರಣೆ ಇದು. ಮೂಲತಃ ಅದು ಶಿಕ್ಷಾರ್ಥಂ ಅಂತಾನೆ. ಶಿಕ್ಷಾ ಅನ್ನೋದನ್ನೇ ಪ್ರತಿ ತೆಗೆಯುವವರು ತಪ್ಪಾಗಿ ಪ್ರತಿ ತೆಗೆದು ಶಿಷ್ಯಾರ್ಥಂ ಅಂತ ಯಾರೋ ಒಬ್ಬರು ತೆಗೆದುಬಿಟ್ರು. ಅದಕ್ಕೆ ಲಕ್ಷಾಲಂಕಾರ ಒಂದು ವ್ಯಾಖ್ಯಾನವನ್ನು ಕೂಡ ಮಾಡಿಬಿಟ್ಟಿದೆ, ಶಿಷ್ಯರ ಶಿಕ್ಷೆಗಾಗಿ ಅಂತ. ಗ್ರಂಥ ರಚನೆ ಮಾಡುವಾಗ ಗ್ರಂಥ ರಚನಾ ಮಾಡುವವರು ತಾವು ಮಾಡಿದಂಥ ಯಾವುದೋ ಒಂದು ಸಂಗತಿ ಶಿಷ್ಯರಿಗೂ ಕೂಡ ತಿಳಿಯಬೇಕು ಎಂಬ ಉದ್ದೇಶದಿಂದ ಆ ಗ್ರಂಥದಲ್ಲಿ ಹೇಳುವಂತಹ ಯಾವುದೋ ಸಂಗತಿಯನ್ನು ಹೇಳಿರ್ತಾರೆ. ಹೀಗೆಲ್ಲ ಶಿಷ್ಯ ಶಿಕ್ಷಾರ್ಥಂ ಅಂತ ಗ್ರಂಥಗಳಲ್ಲಿ ಕೇಳಿ ಬರ್ತಿರ್ತದೆ ಗ್ರಂಥ ರಚನಾಕಾರರಲ್ಲಿ. ಇಲ್ಲಿ ಶಿಕ್ಷಾರ್ಥಂ ಅನ್ನೋ ಪಾಠವೇ ಉಚಿತವಾದ್ದು. ಅನೇಕ ಕಡೆ ಲಕ್ಷಾಲಂಕಾರ ಉಚಿತವಾದ, ತುಂಬಾ ಸಾಧಾರಣ ಜ್ಞಾನಕ್ಕೂ ಗೋಚರ ಆಗಬಹುದಾದಂಥ, ಏನು ಮಹಾಪಾಂಡಿತ್ಯ ಬೇಕಾಗಿಲ್ಲ, ಮಹಾಧರ್ಮಶಾಸ್ತ್ರಗಳ ಜ್ಞಾನ ಬೇಕಾಗಿಲ್ಲ, ಅಂಥವರಿಗೂ ಗೋಚರ ಆಗಬಹುದಾದ ಶುದ್ಧವಾದ ಪಾಠಗಳನ್ನೆಲ್ಲ ಕೈಬಿಟ್ಟು ತಪ್ಪು ಪಾಠಗಳನ್ನ ಹೇಳಿ ಅದಕ್ಕಿಂತ ಅನಗತ್ಯವಾದ ಅರ್ಥಗಳನ್ನು ಕೂಡ ಹೇಳಿದೆ. ಮಹಾಭಾರತದ ಮೂಲ ಸೌಂದರ್ಯಕ್ಕೆ ಧಕ್ಕೆ ತರುವಂತ ಕೆಲಸ ನಡೆದಿದೆ. ಅದರಿಂದ ಅದನ್ನ ಶಿಕ್ಷಾರ್ಥಂ ಅಂತ ಮಾಡಿಕೊಳ್ಳೋದು ಒಳ್ಳೆಯದು. ಇದಾದ ಮೇಲೆ ಆ ಬ್ರಾಹ್ಮಣ ರಾಜನಿಗೆ ಹೀಗೆ ಹೇಳಿದೆ, ಆಚಕ್ಷು ವಿಷಯಂ ರಾಜನ್ ಯಾವಾಂ ಸಮ ವಿಷಯ ಸ್ಥಿತ. ನಿನ್ನ ವಿಷಯ ಅಂದ್ರೆ ನಿಮ್ಮ ರಾಜ್ಯ ಎಲ್ಲಿವರೆಗಿದೆ ಅಂತನ್ನೋದನ್ನ ನನಗೆ ತಿಳಿಸ್ಬೇಕು ನೀನು. ರಾಜ್ಯದ ಗಡಿ ಯಾವುದು ಅಂತ ಹೇಳಿದ್ರೆ ನಾನು ಆ ಗಡಿಯ ಒಳಗಿರದೆ ದೂರ ಹೋಗ್ತೇನೆ. ಅದಕ್ಕಾಗಿ ನೀನು ನಿನ್ನ ಗಡಿಯನ್ನು ತಿಳಿಸುವಂತ ಬ್ರಾಹ್ಮಣ ಜನಕರಾಜನಿಗೆ ಹೇಳಿದ. ಆಗ ಜನಕರಾಜ ಈ ಮುಂದಿನಂತೆ ಆಲೋಚನೆ ಮಾಡಬೇಕಾಯಿತು. ನಿನ್ನ ಮಾತಿನಂತೆ ನಾನು ನಡ್ಕೊಳ್ತೇನೆ, ಆದ್ರೆ ಗಡಿಯಲ್ಲಿದೆ ಅಂತ ತಿಳಿಸು ಅಂತ ಹೇಳಿದ್ನಲ್ಲ. ಜನಕರಾಜ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ. ಸೂರ್ಯನಿಗೆ ರಾಹುವಿನ ಗ್ರಹಣ ಆಗುವಂತೆ ಆ ಜನಕರಾಜನಿಗೆ ಮೋಹ ಹುಟ್ಟು ಬಿಡ್ತಂತೆ. ಏನು ಹೇಳಬೇಕು ಅಂತ ಅವನಿಗೆ ಗೊತ್ತೇ ಆಗಲಿಲ್ಲ. ಮನಸ್ಸಿಗೆ ಕಶ್ಮಲ ಹುಟ್ಟಿತು. ತಮಾಸೀನಂ ಧ್ಯಾಯಮಾನಂ ರಾಜಾನಂ ಅಮಿತೌಜಸಂ ಕಶ್ಮಲಂ ಸಹಸಾ ಅಗಚ್ಚತ್. ಅವನ ಮನಸ್ಸಿನಲ್ಲಿ ಗೊಂದಲ ಮೂಡಿತು, ದುಃಖವೂ ಆಯಿತು. ಕಿಂಕರ್ತವ್ಯ ಮೂಢನಾಥ ಅಂತ ಅರ್ಥ. ಅದು ಹೇಗೆಂದ್ರೆ ಭಾನುಮಂತಮಿವ ಗ್ರಹ. ಗ್ರಹ ಅಂದ್ರೆ ರಾಹು ಅಥವಾ ಕೇತು ಇತ್ಯಾದಿ ಯಾವುದೋ ಒಂದು ಗ್ರಹ, ಅದು ಸೂರ್ಯನನ್ನು ಆವರಿಸಿದ್ರೆ ಹೇಗಾಗಬೇಕು ಹಾಗೆ ಅವನು ಕಳೆಗೊಂದಿದ ಅಂತ ಅರ್ಥ. ರಾಹುವೆಂಬ ಕಶ್ಮಲ ಸೂರ್ಯನನ್ನು ಆವರಿಸುವಂತೆ ಅಂತ ಅರ್ಥ ಅಲ್ಲ. ರಾಹು ಸೂರ್ಯನನ್ನು ಆವರಿಸುವಂತೆ ರಾಜನನ್ನ ಮೋಹ ಆವರಿಸಿತು ಅಂತ ಅದರ ಅರ್ಥ. ಮುಂದೆ ಒಂದೆರಡು ನಿಮಿಷಗಳ ಕಾಲ ಅವನು ಹಾಗೆ ಕಳೆದ ರಾಜ. ಮುಂದೆ ಈ ಮುಂದಿನಂತೆ ಹೇಳಿದ, ವಿಷಯಂ ನಾಧಿಗಚ್ಛಾಮಿ ವಿಚಿನ್ವನ್ ಪೃಥ್ವೀ ಮಹಂ. ನಮ್ಮ ಅಜ್ಜ ಮುತ್ತಜ್ಜ ಇವರ ಎಲ್ಲರ ಕಾಲದಿಂದ ಈ ರಾಜ್ಯ ನನ್ನ ಕೈಗೆ ಬಂದಿದೆ. ವಾಸ್ತವಿಕವಾಗಿ ವಿಚಾರ ಮಾಡಿದರೆ ಇಡೀ ಭೂಮಂಡಲವನ್ನೆಲ್ಲ ನಾನು ಒಂದು ಬಾರಿ ಪರಿಶೀಲಿಸಿದರೆ ನನ್ನ ರಾಜ್ಯ ಅನ್ನುವುದು ಯಾವುದು ಅನ್ನುವುದು ನನಗೆ ಕಾಣದಂತಾಗ್ತದೆ. ನಾದ್ಯಗಚ್ಚಂ ಯಥಾ ಪೃಥ್ವ್ಯಾಂ ಮಿಥಿಲಾ ಮಾರ್ಗಿತಾ ಮಯ. ನಾದ್ಯಗಚ್ಚಂ ಯಥಾ ಯದಾ ತಸ್ಯಾಂ ಸ್ವಪ್ರಜಾಃ ಮಾರ್ಗಿತಾ ಮಯ. ನಾದ್ಯಗಚ್ಚಂ ಯದಾ ತಾಸು ತದಾ ಮೇ ಕಶ್ಮಲೋ ಭವತ್.
ಇಡೀ ಭೂಮಂಡಲದಲ್ಲಿ ಹುಡುಕಿದ್ರು ನನ್ನ ವಿಷಯ ಯಾವುದು ಅಂತ ನನಗೆ ಸಿಗಲಿಲ್ಲ, ನಮ್ಮ ರಾಜ್ಯ ಯಾವುದು ಅಂತ ನನಗೆ ಸಿಗಲಿಲ್ಲ. ಸ್ವಪ್ರಜಾ, ನನ್ನ ಪ್ರಜೆಗಳ್ಯಾರು, ಬೇರೆ ರಾಜ್ಯದ ಪ್ರಜೆಗಳು ಯಾವುದು, ಅದು ನನಗೆ ತಿಳಿಯಲಿಲ್ಲ. ಆದ್ರಿಂದ ಯಾರ ಮೇಲೆ ಅಧಿಕಾರ ಮಾಡಬೇಕು ನಾನು? ಆದ್ರಿಂದ ನನಗೆ ಮೋಹ ಬಂದು ಒದಗಿದೆ ಅಂತ ಹೇಳಿದ ರಾಜ. ತಯಾನ ವಿಷಯಮ್ಮನ್ಯೇ ಸರ್ವೋವಾ ವಿಷಯವೋ ಮಮ. ವಾಸ್ತವಿಕವಾಗಿ ವಿಚಾರ ಮಾಡಿದ್ರೆ ನನ್ನ ರಾಜ್ಯ ಅನ್ನುವುದೇ ಎಲ್ಲಿಯೂ ಇಲ್ಲ, ಅಥವಾ ಎಲ್ಲ ಕಡೆ ಇರುವುದು ನನ್ನ ರಾಜ್ಯವೇ. ಈ ಒಂದು ದೃಷ್ಟಿಯಿಂದ ಆತ್ಮಾಚಾಯಂ ನ ಮಮ ಸರ್ವಾವ ಪೃಥ್ವಿ ಮಮ. ಇಡೀ ಭೂಮಂಡಲವೂ ನನ್ನದೇ ಒಂದು ದೃಷ್ಟಿಯಿಂದ ನೋಡಿದರೆ. ಮತ್ತು ಇನ್ನೊಂದು ದೃಷ್ಟಿಯಿಂದ ವಿಚಾರ ಮಾಡಿದರೆ ಇಡೀ ಭೂಮಂಡಲ ನನ್ನದಲ್ಲ ಅಂತಷ್ಟೇ ಅಲ್ಲ, ನನ್ನ ಶರೀರವೇ ನನ್ನದಲ್ಲ. ಯಥಾಮಮ ತಥಾನ್ಯೇಷಾಂ. ನಾನು ಈ ರಾಜ್ಯ, ಈ ಸಾಮ್ರಾಜ್ಯ ಎಲ್ಲ ನನ್ನದು ಅಂತ ಹೇಳ್ಕೊಂಡಿದ್ದೇನೆ. ಇದು ಬೇರೆಯವರ ರಾಜ್ಯವೂ ಹೌದು, ಇಲ್ಲಿ ಪ್ರಜೆಗಳಿದ್ದಾರೆ, ಅವರಿಗೂ ಸಂಬಂಧಪಟ್ಟದ್ದೇ ಇದು. ಆದ್ರಿಂದ ನಾನೇನು ಆಲೋಚನೆ ಮಾಡಬೇಕೀಗ, ಏನಂತ ತೀರ್ಮಾನ ಕೊಡಬೇಕು? ಉಷ್ಯತಾಂ ಯಾವದು ಉತ್ಸಾಹ, ಭುಜ್ಯತಾಂ ಯಾವದು ಉಷ್ಯತೆ. ನಿನಗೆ ನಾನು ವಿಧಿಸಿದಂತಹ ದೇಶ ಬಹಿಷ್ಕಾರದ ಶಿಕ್ಷೆಯನ್ನು ಹಿಂತುಕೊಂಡಿದ್ದೇನೆ ಅಂತ ಹೇಳ್ತಿದ್ದಾನ ರಾಜ. ನಿನಗೆ ಇಚ್ಛೆ ಇರುವ ತನಕ ಇಲ್ಲೇ ಇರು. ನಿನಗೆ ಎಲ್ಲಿಯವರೆಗೆ ಉತ್ಸಾಹ ಇದೆ ಅಲ್ಲಿಯವರೆಗಿರು, ಮತ್ತೆ ನಿನಗೆಷ್ಟು ಸಾಧ್ಯವೋ ಅಷ್ಟು ಸುಖವನ್ನು ಅನುಭವಿಸ್ತಾ ಈ ಪ್ರದೇಶದಲ್ಲೇ ನೀನಿರು. ಆಗ ಆ ಬ್ರಾಹ್ಮಣ ಕೇಳಿದ, ಮುತ್ತಜ್ಜ, ಅಜ್ಜ, ತಂದೆ ಮೊದಲಾದವರ ಪರಂಪರೆಯಿಂದ ನಿನಗೆ ಈ ರಾಜ್ಯ ಬಂದಿದೆ. ಆದರೆ ಈ ಮಮತ್ವವನ್ನು ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಿ. ಈ ಮಮತ್ವವನ್ನು ತ್ಯಾಗ ಮಾಡಲಿಕ್ಕೆ ಏನ್ ಕಾರಣ? ಅಭಿಮಾನವನ್ನು ತ್ಯಾಗ ಮಾಡಲಿಕ್ಕೆ ಏನ್ ಕಾರಣ? ಕಾಮ್ವೈ ಬುದ್ಧಿಂ ಸಮಾಶ್ರತ್ಯ ಸರ್ವೋವೈ ವಿಷಯಸ್ತವ. ಆದರೆ ನೀನು ಮಾತನಾಡುವಾಗ ಮತ್ತೊಂದು ಬಾರಿ ಈ ಎಲ್ಲ ರಾಜ್ಯವೂ ನನ್ನದೇ ಅಂತನೂ ಒಂದು ಬಾರಿ ಹೇಳಿದೆ, ಇಡೀ ಭೂಮಂಡಲವೇ ನನ್ನದು ಅಂತನೂ ಹೇಳಿದೆ. ಒಂದಷ್ಟಿಂದ ವಿಚಾರ ಮಾಡಿದ್ರೆ ಈ ರಾಜ್ಯವೇ ನನ್ನದಲ್ಲ ಅಂತನೂ ಹೇಳಿದೆ, ನನ್ನ ಶರೀರವೇ ನನ್ನದಲ್ಲ ಅಂತನೂ ಹೇಳಿದೆ. ಈ ವಿರುದ್ಧವಾದ ಮಾತುಗಳನ್ನು ನೀನು ಆಡ್ಲಿಕ್ಕೆ ಕಾರಣ ಏನು? ಅವುಗಳ ಆಂತರ್ಯ ಏನು ಅಂತ ಆ ಬ್ರಾಹ್ಮಣ ಕೇಳಿದ. ಅದಕ್ಕೆ ಜನಕ ಹೇಳಿದ, ಅಂತವಂತ ಹ್ಯಾವಸ್ಥಾ ವಿಜಿತಾ ಸರ್ವಕರ್ಮಸು ನಾಧ್ಯಗಚ್ಚಮಹಂ ತಸ್ಮಾನ್ ಮಮೇದಮಿತಿ ಯದ್ ಭವೇತ್. ಅಂತವಂತಹ ಅಂತ ಕೆಲವು ಪಾಠ, ಅಥವಾ ಅಭವಂತ ಇಹಾರಂಭಾ ಅಂತ ಇನ್ನೊಂದು ಪಾಠವೂ ಕೂಡ ಕೇಳಿ ಬರ್ತದೆ. ನಮಗೆ ಈ ಜಗತ್ತಿನಲ್ಲಿ ಸಿಗುವಂತಹ ಪ್ರತಿಯೊಂದು ಸಂಗತಿಗೂ ಕೂಡ ಒಂದು ಅಂತ ಅಂತ ಅನ್ನೋದಿದೆ. ಅಂತವಂತ ಯಹಾವಸ್ಥಾ ಅಂತ ಪಾಠ ಇದ್ದಾಗ ಏನು ಅರ್ಥ ಆಗಬೇಕು ಅನ್ನೋದನ್ನ ಈಗ ಹೇಳೋ ಪ್ರಯತ್ನ ಮಾಡ್ತಿದ್ದೇನೆ. ನಮಗೀಗ ರಾಜ ಎಂಬ ಒಂದು ಪದವಿ ಸಿಕ್ಕಿದೆ. ಅವಸ್ಥಾ ಅಂದ್ರೆ ಒಂದು ಸ್ಟೇಜ್, ಒಂದು ಪದವಿ, ಸ್ಥಾನ, ಮಾನ ಇವೆಲ್ಲ. ಗಂಡ ಅಂತ ಪದವಿ ಸಿಕ್ಕಿದೆ, ಹೆಂಡತಿ ಅಂತ ಪದವಿ ಸಿಕ್ಕಿದೆ, ಮಗ, ಹೀಗೆ ಏನೇನೋ ಪದವಿಗಳೆಲ್ಲ ನಮಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ, ಕೌಟುಂಬಿಕವಾಗಿ ನಮಗಿವೆಲ್ಲ ಸಿಕ್ಕಿವೆ. ಈ ಎಲ್ಲಾ ಅವಸ್ಥೆಗಳಿಗೂ ಕೂಡ ಒಂದು ಅಂತ ಅನ್ನೋದಿದೆ. ಆದ್ರಿಂದ ನಾನು ಮಮೇದಂ, ನನ್ನದು ಅಂತ ಹೇಳ್ಕೊಳ್ಳಬಹುದಾದದ್ದು ಯಾವುದು? ನನ್ನ ರಾಜತ್ವವೇ ಅಶಾಶ್ವತವಾಗಿರುವಾಗ ನಾನು ಯಾವುದನ್ನ ಉದ್ದೇಶಿಸಿ ನಾನಿದಕ್ಕೆ ರಾಜ ಅಂತ ಹೇಳಬೇಕು? ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಭವಂತ ಅಂತ ವೈಷ್ಣವ ಪಾಠದಲ್ಲಿ ಒಂದು ಪಾಠ ಕೇಳಿ ಬರ್ತದೆ. ಆ ಅಭವಂತ ಅಂತ ಅನ್ನೋದು ಪಾಠ ಅಷ್ಟೇನು ಸರಿಯಲ್ಲ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅಂತವಂತ ಇಹಾರಂಭಾಹ, ಆರಂಭ ಅಂತಿದೆ ಅವಸ್ಥೆಯ ಬದಲಾಗಿ. ಅಂತೂ ಅಭವಂತ ಅನ್ನೋ ಪಾಠ ಅಷ್ಟೇನು ಉಚಿತವಾದಂತಹ ಪಾಠ ಅಲ್ಲ. ಅಂತವಂತಹ ಅಂತಾನೆ ಅಲ್ಲಿ ಆ ಪಾಠವನ್ನು ಗ್ರಹಣ ಮಾಡುವುದೇ ಯೋಗ್ಯ. ನಮಗೆ ಈಗ ಸಿಕ್ಕಿರುವಂತಹ ಪ್ರತಿಯೊಂದು ಅವಸ್ಥೆಯೂ ಕೂಡ ಅಂತವುಳ್ಳದ್ದೇ. ಅವಸ್ಥಾ ಅಂದ್ರೆ ಸ್ಥಾನ, ಮಾನ, ಅಥವಾ ಆರಂಭ ಅಂದ್ರೆ ನಾವು ಮಾಡ್ಲಿಕ್ಕೆ ತೊಡಗಿರುವಂತಹ ಕಾರ್ಯಗಳು ಅಂತ ಅರ್ಥ.
ಇಂಗನಂ ಕ್ಷಣಿಕಂ ಕರ್ಮ ದೀರ್ಘಂ ಆರಂಭ ಉಚ್ಯತೆ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಹೇಳ್ತಾರೆ. ಇಂಗನ ಅಂದ್ರೆ ಒಂದು ಸಣ್ಣ ಕೆಲಸಗಳು, ದೀರ್ಘವಾದ ಕೆಲಸಗಳಿಗೆ ಆರಂಭ ಅಂತ ಹೇಳ್ತಾರೆ. ನಾವೇನೇನು ದೂರಾಲೋಚನೆ ಮಾಡಿ ನಮ್ಮ ಭವಿಷ್ಯಕ್ಕಾಗಿ ಉಪಾಯಗಳನ್ನು ಮಾಡಿ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀವಿ, ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಹಂತ ಇದೆ. ನಮಗೆ ಸಿಕ್ಕಿರುವ ಸ್ಥಾನಮಾನಗಳಿಗೂ ಹಂತ ಇದೆ, ನಮಗೆ ಸಿಕ್ಕಿರುವಂತಹ ನಾವು ಮಾಡಿರುವಂತಹ ಆರಂಭಗಳಿಗೂ ಹಂತ ಇದೆ ಅಂತ. ಹೀಗೆ ಆರಂಭ ಅಂತ ಅಥವಾ ಮತ್ತು ಅವಸ್ಥಾ ಇವೆರಡು ಪಾಠಗಳನ್ನು ಇಟ್ಕೊಂಡು ಅಂತವಂತಹ ಅಂತ ಇಟ್ಕೊಳ್ಳುವುದೇ ಯೋಗ್ಯ. ಅಭವಂತಹ ಅಂತ ಲಕ್ಷಾಲಂಕಾರ ಅದನ್ನ ಆಂತಂ ಅಜಾಯಮಾನಾಹ ಅಂತ ಹೀಗೇನೋ ಕ್ಲಿಷ್ಟವಾಗಿ ವ್ಯಾಖ್ಯಾನ ಮಾಡಿದೆ, ಅದು ಅಷ್ಟು ಉಚಿತವಾಗಿಲ್ಲ. ಹೀಗೊಂದು ವೇದವಚನ ಪ್ರಸಿದ್ಧವಾಗಿದೆ. ಇತಿ ವೇದವಚಃ ಸರ್ವದಾ ಬ್ರವೀತಿ ಅಂತಿದೆ. ಇದೊಂದು ಯೋಜನ. ಅಲ್ಲೇನು ಒಂದು ವೇದವಾಕ್ಯ ಹೀಗೆ ಹೇಳ್ತದೆ ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕಾದ ಕಾರಣ ಏನಿಲ್ಲ. ನಾನು ನನ್ನದು ಅಂತ ಯದ್ ಭವೇತ್, ಮಮೇದ ಮಿತಿ ಯದ್ ಭವೇತ್, ಯಾವುದಿದೆಯೋ ಅಂಥದ್ದು ನನಗೆ ಯಾವುದು ಕಾಣ್ತಾ ಇಲ್ಲ ಅಂತ ತಾತ್ಪರ್ಯ. ಲಕ್ಷಾಲಂಕಾರದ ಕ್ಲಿಷ್ಟವಾದ ಅನ್ವಯ ಕ್ರಮಗಳನ್ನು ಬದಿಗಿಡೋದು ಒಳ್ಳೆಯದು. ಕಸ್ಯೇದಮಿತಿ ಕಸ್ಯ ಸ್ವಮಿತಿ ವೇದವಚಸ್ತಥಾ ನಾದ್ಯಗಚ್ಚಮಹಂ ಬುದ್ಧ್ಯ ಮಮೇದಮಿತಿ ಯದ್ಭವೇತ್. ಇದು ಮುಂದಿನ ಮಾತು. ಇಲ್ಲಿ ಆದರೆ ವೇದವಾಕ್ಯ ಇದೆ ಅಂತ ಮಹಾಭಾರತನೇ ಹೇಳ್ತಿದೆ. ಮೂಲ ಶ್ಲೋಕದಲ್ಲೇ ಹಾಗಿದೆ. ಕಸ್ಯೇದಂ, ಇದು ಯಾರ ವಸ್ತು, ಕಸ್ಯ ಸ್ವಂ, ಯಾರ ಧನ ಇದು, ಕಶಬ್ದವಾಚ್ಯನಾದಂಥ ಕಂ ಬ್ರಹ್ಮ ಖಂ ಬ್ರಹ್ಮ. ಅವನು ಪರಮಾತ್ಮ ಸರ್ವಜ್ಞನಾಗಿದ್ದಾನೆ, ಸುಖ ಸ್ವರೂಪನಾಗಿದ್ದಾನೆ, ಅವನ ಜಗತ್ತಿದು, ಅವನ ಸೊತ್ತಿದು. ಆದ್ರಿಂದ ಇದು ನನ್ನ ಸೊತ್ತು ಅಂತ ಹೇಳ್ಕೊಳ್ಳಿಕ್ಕೆ ನಮಗೇನು ಇಲ್ಲಿ ಮಾರ್ಗ ಕಾಣಿಸ್ತಾ ಇಲ್ಲ. ಆದ್ರಿಂದ ನಾನು ನನ್ನ ಮಮತ್ವವನ್ನ ಪರಿತ್ಯಾಗ ಮಾಡಬೇಕಾಯ್ತು. ಮತ್ತೆ ಇನ್ನೊಂದು ದೃಷ್ಟಿಯಿಂದ ಎಲ್ಲಾ ಕಡೆ ಇರುವುದು ನನ್ನ ದೇಶವೇ ಅಂತ ನಾನು ಹೇಳಿದ್ನಲ್ಲ, ಅದ್ಯಾಕೆ ಹಾಗೆ ಹೇಳಿದೆ ಅಂದ್ರೆ ಅದನ್ನು ಹೇಳ್ತೇನೆ ಕೇಳು ಅಂತ ಜನಕ ಮಹಾರಾಜ ಈ ಮುಂದಿನಂತೆ ಹೇಳ್ತಾ ಇದ್ದಾನೆ. ನಾಹಂ ಆತ್ಮಾರ್ಥಮಿಚ್ಛಾಮಿ ಗಂಧಾನ್ ಘ್ರಾಣಗತಾನಪೇ. ನಾನು ಈ ಜಗತ್ತಿನಲ್ಲಿ ಉಸಿರಾಡ್ತಾ ಬದುಕಿದ್ದೇನೆ, ಗಂಧ ಮೂಗಿನೊಳಗೆ ಹೋಗ್ತದೆ. ಆದರೆ ಆ ಗಂಧವನ್ನ ನಾನು ಮೂಸುವುದೇನಿದೆ ನನಗಾಗಿ ಮೂಸೋದಿಲ್ಲ. ಆದ್ರಿಂದ ಆ ಗಂಧದ ಆಶ್ರಯ ಸ್ಥಾನವಾದಂತಹ ಭೂಮಿಯನ್ನ ನಾನು ಗೆದ್ದಂತಾಯಿತು. ಆದ್ರಿಂದ ಸಕಲ ಭೂಮಿಯೂ ಕೂಡ ನನ್ನ ಅಧೀನದಲ್ಲೇ ಇದೆ ಅಂತ ಅವನು ಹೇಳ್ಕೊಳ್ತಾ ಇದ್ದಾನೆ. ಸುಗಂಧವನ್ನು ಮೂಸಬೇಕು, ದುರ್ಗಂಧವನ್ನು ಪರಿತ್ಯಜಿಸಬೇಕು ಅಂತ ನಾನು ವಿಶೇಷವಾದ ಪ್ರಯತ್ನವನ್ನೇನೂ ಮಾಡ್ತಾ ಇಲ್ಲ. ಸುಗಂಧ ಬಂದರೆ ಅದನ್ನು ಮೂಸ್ತೇನೆ, ದುರ್ಗಂಧ ಬಂದರೆ ಅದರ ಬಗ್ಗೆ ಹೆಚ್ಚೇನೋ ತಿರಸ್ಕಾರವನ್ನು ವ್ಯಕ್ತ ಮಾಡೋದಿಲ್ಲ. ಆದ್ರಿಂದ ಗಂಧದ ಗುಣವನ್ನು ಗೆದ್ದಿರುವುದರಿಂದ ಗಂಧಕ್ಕಾಶ್ರಯವಾದಂತಹ ಭೂಮಿಯನ್ನು ಕೂಡ ಜಯಿಸಿದಂತಾಯಿತು. ಇಡೀ ಭೂಮಿಯೇ ನನ್ನ ವಶ ಅಂತಾಯಿತು. ಆದ್ರಿಂದ ನಾನು ತಸ್ಮಾನ್ಮೇ ವಿಜಿತಾ ಭೂಮಿ ವಶೇ ತಿಷ್ಠತಿ ನಿತ್ಯಶಃ. ಮುಂದೆ ರಸ, ಆಹಾರ ಪದಾರ್ಥಗಳಲ್ಲಿ ನನಗೇನು ರಸ ನಮ್ಮ ಅಡಿಗೆಯವರು ಮಾಡಿ ಹಾಕ್ತಾರೆ, ನಾನು ನನ್ನ ತೃಪ್ತಿಗಾಗಿ ಅದನ್ನೇನು ಆಸ್ವಾದಿಸೋದಿಲ್ಲ. ಅಲ್ಲೇನು ಪದಾರ್ಥ ಇರ್ತದೆ ಅದನ್ನು ತಿಂತೇನೆ, ಆಸಕ್ತನಾಗಿ ವಿಶೇಷವಾದ ಆಸಕ್ತಿ ಇಲ್ಲದೆ ಅದನ್ನೆಲ್ಲ ಅನುಭವಿಸ್ತೇನೆ. ರಾಜನಾಗಿ ಕೆಲವು ಶಿಷ್ಟಾಚಾರಗಳನ್ನು ಪಾಲಿಸಬೇಕಾಗಿದೆ, ಅದನ್ನೆಲ್ಲ ಯಥಾವತ್ತಾಗಿ ಪಾಲಿಸ್ತೇನೆ. ಆದ್ರಿಂದ ರಸವನ್ನು ಗೆದ್ದಿದ್ರಿಂದ ರಸದ ಉಗಮ ಸ್ಥಾನವಾದಂತಹ ನೀರನ್ನು ಗೆದ್ದಂತಾಯಿತು. ಪಂಚಮಹಾಭೂತಗಳಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದ ಒಂದೊಂದು ಗುಣಗಳಿವೆ, ವಿಶಿಷ್ಟ ಗುಣಗಳು. ಆದ್ರಿಂದ ಜಲತತ್ವವನ್ನು ನಾನು ಗೆದ್ದಂತಾಯಿತು. ಮತ್ತೆ ನಾಹಂ ಆತ್ಮಾರ್ಥಮಿಚ್ಛಾಮಿ ರೂಪಂ ಜ್ಯೋತಿಷ್ಠ ಚಕ್ಷುಷಃ. ನನ್ನ ಕಣ್ಣಿಗೆ ಯಾವುದೇ ಒಂದು ರೂಪ ಕಂಡ್ರೆ ಅಥವಾ ಒಂದು ಬೆಳಕು ಕಂಡ್ರೆ ಅದೊಂದು ನನಗೆ ಬೇಕಾದಂತಹ ರೂಪ, ನನ್ನ ಕಣ್ಣಿಗೆ ಹಿತಕರವಾದಂತಹ ಬೆಳಕದು ಅಂತ ನಾನು ಅದಕ್ಕಾಗಿ ಹಾತೊರೆಯೋದಿಲ್ಲ. ನಾಹಂ ಆತ್ಮಾರ್ಥಮಿಚ್ಛಾಮಿ. ಆದ್ರಿಂದ ಈ ರೂಪ ಗುಣವನ್ನು ನಾನು ಗೆದ್ದಿದ್ದರಿಂದ ರೂಪಕ್ಕೆ ಮೂಲ ಆಶ್ರಯವಾದಂಥ
ತೇಜಸ್ಸು, ಪೃಥ್ವಿ ಅಪ್ಪು ತೇಜಸ್ಸಿನ ಸ್ಥಾನ ಇದು. ಆ ತೇಜಸ್ಸುಗಳೆಲ್ಲ ನಾನು ಗೆದ್ದಂತಾಯ್ತು. ತಸ್ಮಾನ್ವೇ ನಿರ್ಜಿತಂ ಜ್ಯೋತಿ ವಶೇ ತಿಷ್ಠತಿ ನಿತ್ಯದ. ಮುಂದೆ ನಾಹಂ ಆತ್ಮಾರ್ಥಮಿಚ್ಛಾಮಿ ಸ್ಪರ್ಶಾನ್ ತ್ವಚಿ ಗತಾಂಶಮೆ. ಇಂಥದೇ ನಿರ್ದಿಷ್ಟವಾದ ಸ್ಪರ್ಶವೇ ನನಗೆ ಬೇಕು ಅಂತ ನಾನು ಯಾವತ್ತೂ ಬಯಸೋದಿಲ್ಲ. ಏನು ಸ್ಪರ್ಶ ಬರ್ತದೋ ಅದನ್ನ ನಾನು ಅನುಭವಿಸ್ತೇನೆ. ಆದ್ರಿಂದ ಸ್ಪರ್ಶವನ್ನು ಗೆದ್ದಿದ್ರಿಂದ ಸ್ಪರ್ಶಕ್ಕೆ ಆಶ್ರಯವಾದಂತಹ ವಾಯುವನ್ನು ಕೂಡ ನಾನು ಗೆದ್ದಂತಾಯ್ತು. ನಾಹಂ ಆತ್ಮಾರ್ಥಮಿಚ್ಛಾಮಿ ಶಬ್ದಾನ್ ಶ್ರೋತ್ರಗತಾನಪಿ. ಇಂಪಾಗಿರುವ ಶಬ್ದಗಳನ್ನು ನನ್ನ ಕಿವಿ ಮೇಲೆ ಹಾಕ್ತಾ ಇರ್ತಾರೆ. ನಾನಿರುವಲ್ಲಿ ನನ್ನ ವೈಭವಕ್ಕಾಗಿ ಸಂಗೀತ, ನೃತ್ಯ ಇತ್ಯಾದಿಗಳನ್ನ ಏರ್ಪಡಿಸಿರ್ತಾರೆ ಯಾವಾಗಲೂ ಕೂಡ. ಅಂಥ ಮೋಹಕವಾದ ನೋಟಗಳು, ಭ್ರಾಮಕವಾದ ನೋಟಗಳು, ಮತ್ತೆ ಮೈಮರೆಸುವಂತಹ ಸಂಗೀತ, ಶಬ್ದ ಇದೆಲ್ಲ ನನ್ನ ಕಿವಿಗೆ ಬಿದ್ದರೂ ಕೂಡ ನನಗದರಿಂದ ಸುಖ ಆಗಬೇಕು ಅಂತ ನಾನು ಬಯಸೋದಿಲ್ಲ. ಒಂದು ಪ್ರಾರಬ್ಧ ನನಗೇನಿರುವುದೇ, ಹಿಂದಿನ ಒಂದು ಪ್ರಾರಬ್ಧ ಇದೆ. ಆ ಪ್ರಾರಬ್ಧಕ್ಕನುಸಾರವಾಗಿ ಎಲ್ಲವನ್ನೂ ಅನುಭವಿಸ್ತಿದ್ದೇನೆ ಅಷ್ಟೇ. ಅದಕ್ಕಿಂತ ಹೆಚ್ಚಿನ ಏನನ್ನು ನಾನು ಅಲ್ಲಿ ಅನುಭವಿಸ್ತಾ ಇಲ್ಲ. ಹೀಗೆ ಶಬ್ದವನ್ನು ಗೆದ್ದಿದ್ರಿಂದ ಶಬ್ದದ ಆಶ್ರಯ ಸ್ಥಾನವಾದಂಥ ಆಕಾಶವನ್ನು ಕೂಡ ನಾನು ಗೆದ್ದಂತಾಯ್ತು. ನಾಹಂ ಆತ್ಮಾರ್ಥಮಿಚ್ಛಾಮಿ ಮನೋನಿತ್ಯಂ ಮನೋಂತರೆ ಮನೋಮೇ ನಿರ್ಜಿತಂ ತಸ್ಮಾತ್ ವಶೇ ತಿಷ್ಠತಿ ನಿತ್ಯದ. ಮನಸ್ಸಿನಲ್ಲಿ ಹುಟ್ಟುವಂಥ ಸಂಗತಿಗಳನ್ನು, ಅನೇಕ ವಿಷಯಗಳು ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಶಾಸ್ತ್ರದಲ್ಲಿ ಭಾಗವತ ತಾತ್ಪರ್ಯ ಕಡೆಗಳಲ್ಲಿ ಹೇಳಿದ್ದಾರೆ. ಆದ್ರಿಂದ ಅನೇಕ ಥರದ ಆಯ್ಕೆಗಳನ್ನು ಮನಸ್ಸು ಯಾವತ್ತೂ ನಮ್ಮ ಎದುರಿಗಿಡ್ತಾ ಇರ್ತದೆ. ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತ ಇಂಥ ಅನೇಕ ಆಯ್ಕೆಗಳನ್ನು ಇಡ್ತಾ ಇರ್ತದೆ. ಆದರೆ ಆ ಯಾವ ಆಯ್ಕೆಗಳನ್ನು ಕೂಡ ನಾನು ಬಯಸೋದಿಲ್ಲ. ಆದ್ರಿಂದ ಮನಸ್ಸನ್ನು ಗೆದ್ದಂತಾಯ್ತು ನಾನು. ಮತ್ತೆ ನಾನು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಇತ್ಯರ್ಥಂ ಸರ್ವ ಏವೇತಿ ಸಮಾರಂಭಾ ಭವಂತಿ ವೈ. ನಾನು ಮಾಡುವಂತಹ ಸಮಸ್ತ ಕಾರ್ಯಗಳು ಕೂಡ ದೇವತೆಗಳ, ಪಿತೃಗಳ, ಭೂತಗಳ ಮತ್ತು ಅತಿಥಿಗಳ ತೃಪ್ತಿಗಾಗಿ ಇರ್ತವೆ. ಮನೆಯಲ್ಲಿ ಮಾಡುವಂತಹ ಸಂಧ್ಯಾವಂದನ, ದೇವಪೂಜಾ, ಗೃಹಸ್ಥನಾಗಿ ಮಾಡುವಂತಹ ಭೂತ ಬಲಿಹರಣ ಮೊದಲಾದದ್ದು, ರಾಜನಾಗಿ ಮಾಡುವಂತಹ ರಾಜಕಾರ್ಯಗಳು, ಇವೆಲ್ಲವೂ ಕೂಡ ಒಟ್ಟಾರೆ ಸಮಗ್ರ ಪ್ರಾಣಿಗಳ, ಪ್ರಜೆಗಳ ತೃಪ್ತಿಗಾಗಿ ನನ್ನಿಂದ ನಡೀತವೆ. ಆದ್ರಿಂದ ಭೂಮಿಯೆಲ್ಲ, ಇಡೀ ಭೂಮಿಯೂ ನನ್ನದೇ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಎಂಬ ಮಹಾಭೂತಗಳೆಲ್ಲ ನನ್ನದೇ ಅಂದ ಮೇಲೆ ಪ್ರಪಂಚವೆಲ್ಲ ನನ್ನದು. ಆದರೆ ನಾನು ಅದನ್ನು ಗೆದ್ದಿದ್ದೇನೆನ್ನೋ ದೃಷ್ಟಿಯಿಂದ ನನ್ನದು. ಅದರ ಮೇಲೆ ಅಧಿಕಾರ, ಶಾಶ್ವತವಾದಂತಹ ಸ್ವಾಮಿತ್ವ ನನಗೇನಾದರೂ ಇದೆಯೋ ಅಂತ ಕೇಳಿದ್ರೆ ಅದೇನೂ ಇಲ್ಲ. ಆದ್ರಿಂದ ನಾನು ಇದು ನನ್ನದು ಅಂತಲೂ ಹೇಳಿದೆ, ನನ್ನದಲ್ಲ ಅಂತಲೂ ಹೇಳಿದೆ ಅಂದ ಜನಕ. ಆಗ ಬ್ರಾಹ್ಮಣ ನಕ್ಕ. ಈ ಜಗತ್ತಿನ ಯಥಾರ್ಥ ಸಂಗತಿಗಳ ಬಗ್ಗೆ ನೀನೇನು ತಿಳ್ಕೊಂಡಿದ್ದೆ? ಪರಮಾತ್ಮನ ಬಗ್ಗೆ, ಪರತತ್ವದ ಬಗ್ಗೆ ನಿನ್ನ ಧೋರಣೆ ಏನಿದೆ? ಜಗತ್ತಿನ ಅಶಾಶ್ವತತೆಯ ಬಗ್ಗೆ ನಿನ್ನ ಧೋರಣೆ ಏನಿದೆ ಅನ್ನೋದನ್ನ ನೋಡಬೇಕು ಅಂತ ಬಂದಿದ್ದೇನೆ ನಾನು. ನಾನು ಬಂದವನು ಯಮಧರ್ಮನೇ. ವಿದ್ಯಮಾನ್ ಧರ್ಮಮಾಗತಂ. ಒಬ್ಬ ಸಾಮಾನ್ಯ ಬ್ರಾಹ್ಮಣ ನಾನೇನು ಅಲ್ಲ, ಯಮಧರ್ಮನೇ ಇಲ್ಲಿಗೆ ಬಂದಿದ್ದೆ. ಈ ಪ್ರಪಂಚದಲ್ಲಿ ಈ ಚಕ್ರವನ್ನ ಸತ್ವನೇಮಿ ನಿರುದ್ಧಸ್ಯ ಚಕ್ರಸ್ಯೈವ ಪ್ರವರ್ತಕಃ. ಈ ಮನಸ್ಸೆಂಬ ಚಕ್ರವನ್ನ ನೀನು ತಿರುಗಿಸ್ತಾ ಇದ್ದೆ. ಆ ಮನಸ್ಸೆಂಬ ಚಕ್ರ ಬ್ರಹ್ಮನಲ್ಲಿ ಸ್ಥಿರವಾಗಬೇಕಾಗಿದೆ. ಆ ಮನಸ್ಸೆಂಬ ಚಕ್ರವನ್ನ ಬೇರೆ ಕಡೆ ಎಲ್ಲಿಯೂ ಅದು ಸಿಕ್ಕದಂತೆ ಮಾಡಿ, ಅದು ಲಗ್ನವಾಗದಂತೆ ಮಾಡಿ, ಪರಮಾತ್ಮನ ಆರಾಧನೆಯನ್ನೇ ನೀನು ಯಾವತ್ತೂ ಕೂಡ ಮಾಡ್ತಾ ಇದ್ದಿ. ಚಕ್ರ ಅಂದ್ರೆ ಬ್ರಹ್ಮಪ್ರಾಪ್ತಿ ರೂಪವಾದ ಚಕ್ರ ಅಂತ ಕೆಲವು ಕಡೆ ಬರೆದಿದ್ದಾರೆ. ಮನಸ್ಸೆಂಬ ಚಕ್ರ ಅಂತ ಇನ್ನು ಕೆಲವು ಕಡೆ ಬರೆದಿದ್ದಾರೆ. ಅಲ್ಲಿ
ಈ ಸತ್ವಗುಣ ಅನ್ನುವುದೇ ಒಂದು ನೇಮಿ. ನೇಮಿ ಅಂದ್ರೆ ಆ ಚಕ್ರದ ಅಂಚು, ಚಕ್ರ ಎಲ್ಲಿ ಭೂಮಿಯ ಸ್ಪರ್ಶವನ್ನು ಪಡಿತಾ ಇರ್ತದೆ ಆ ಅಂಚು. ಸತ್ವಗುಣ ಅನ್ನುವುದು ಅದರ ಅಂಚು ಅಂತ ಒಂದು ವ್ಯಾಖ್ಯಾನದಲ್ಲಿ ಮಾಡಿದ್ದಾರೆ. ಆ ಸತ್ವಗುಣ ಎಂಬ ಅಂಚು ಯಾವತ್ತೂ ಕೂಡ ಈ ಮನಸ್ಸು ಎಂಬ ಚಕ್ರವನ್ನ, ಮನಸ್ಸಿನ ಆಲೋಚನೆಗಳ ಒಂದು ಚಕ್ರವನ್ನ ತಿರುಗಿಸ್ತಾ ಇದೆ. ಸತ್ವಗುಣ ನಿನ್ನ ಮನಸ್ಸಿನ ಎಲ್ಲ ಸಂಗತಿಗಳನ್ನು ಕೂಡ, ಎಲ್ಲ ಆಯಾಮಗಳನ್ನು ಕೂಡ ಹತೋಟಿಯಲ್ಲಿಟ್ಟಿದೆ ಅಂತ ಅರ್ಥ. ಸತ್ವಗುಣವೇ ಅದರ ಅಂಚು. ಆದ್ದರಿಂದ ರಜೋಗುಣ ತಮೋಗುಣಕ್ಕಲ್ಲಿ ಅವಕಾಶ ಇಲ್ಲ ನಿನ್ನ ಮನಸ್ಸಿನ ಈ ಆಲೋಚನೆಗಳ ಚಕ್ರದಲ್ಲಿ. ಹೀಗೆ ಈ ಚಕ್ರವನ್ನು ತಿರುಗಿಸ್ತಾ ನೀನು ರಾಜ್ಯಭಾರ ಮಾಡ್ತಾ ಇದ್ದಿ. ಇದು ತುಂಬಾ ಶ್ಲಾಘನೀಯವಾಗಿದೆ ಅಂತ ಇದ್ದ ನಾನು. ಮುಂದೆ ಆ ಮುಂದಿನ ಅಧ್ಯಾಯದಲ್ಲಿ ಆ ಬ್ರಾಹ್ಮಣ ತನ್ನ ಪತ್ನಿಗೆ ಏನು ಹೇಳಿದ ಅಂತ ಅನ್ನೋದನ್ನ ನೋಡ್ತೇವೆ. ನಾಹಮಸ್ಮಿ ಯಥಾ ಮಾಂ ತ್ವಂ ಪಶ್ಯಸೇ ಚ ಶುಭಾಶುಭೆ. ನನ್ನನ್ನ ಮೇಲ್ನೋಟಕ್ಕೆ ಏನನ್ನೋ ತಿಳಿದುಕೊಂಡು ಯಾವುದ್ಯಾವುದೋ ಮಾತುಗಳಿಂದ ನನ್ನನ್ನ ನೀನು ಚುಚ್ಚುವ ಪ್ರಯತ್ನ ಪಡ್ತಾ ಇದ್ದೆ. ಆದರೆ ವಾಸ್ತವಿಕವಾಗಿ ನಾನು ಹಾಗಿಲ್ಲ. ದೇಹಾಭಿಮಾನ ಇರುವ ಮನುಷ್ಯರಂತೆ ನಾನೆಂದೂ ವರ್ತಿಸ್ತಾ ಇಲ್ಲ. ಯಾವುದೋ ಕ್ಷುದ್ರವಾದ ಕರ್ಮದಲ್ಲಿ ನಾನು ಆಸಕ್ತ ಅಂತಲೂ ನೀನು ತಿಳಿಬೇಡ. ವಿಪ್ರೋಸ್ಮಿ ಮುಕ್ತೋಸ್ಮಿ, ನಾನೊಬ್ಬ ಜ್ಞಾನಿ ಬ್ರಾಹ್ಮಣ. ಮುಕ್ತ ಅಂದ್ರೆ ಜೀವನ್ಮುಕ್ತ. ವನೇಚರ, ನಾನು ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿದಂತೆ ಇದ್ದೇನೆ. ಗೃಹಸ್ಥ ಧರ್ಮ, ಅದು ಗೃಹಸ್ಥಾಶ್ರಮದಲ್ಲಿದ್ದೇನೆ. ವೃತವಾನ್ ತಥಾಸ್ಮಿ. ಮಯಾ ವ್ಯಾಪ್ತಮಿದಂ ಸರ್ವಂ ಯತ್ಕಿಂಚಿತ್ ಜಗತಿ ಗತಂ. ಈ ನಾನು ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದೇನೆ. ಭೂತಲದಲ್ಲಿ ಯಾವ್ಯಾವ ವಸ್ತುಗಳಿದೆಯೋ ಅದೆಲ್ಲಾ ಕಡೆಯೂ ಕೂಡ ನಾನಿದ್ದೇನೆ. ಈ ನನ್ನನ್ನು ನೀನು ಅಂತಕಂ ವಿದ್ಧಿ, ಮೃತ್ಯು ಅಂತ ತಿಳಿ ಅಂತ ಹೇಳ್ತಾ ಇದ್ದಾನು. ಅಗ್ನಿ ಕಟ್ಟಿಗೆಯನ್ನು ಭಸ್ಮ ಮಾಡ್ತದೆ, ಹಾಗೆ ಸ್ಥಾವರ ಜಂಗಮಗಳನ್ನೆಲ್ಲ ನಾಶ ಮಾಡುವಂತಹ ಮೃತ್ಯು ಅಂತ ನೀನು ನನ್ನನ್ನ ತಿಳಿಯಬೇಕು. ಸಮಸ್ತ ಪ್ರಪಂಚದಲ್ಲಿ, ಸ್ವರ್ಗದಲ್ಲಿ ಎಲ್ಲೆಲ್ಲಿ ಏನೇನಿದೆಯೋ, ಏನೇನು ಮಹತ್ವದ ಸಂಗತಿ ಇದೆಯೋ, ರಾಜ್ಯ ಇದೆಯೋ ಅಂತಿದೆ. ರಾಜ್ಯ ಇರುವುದು ಅಂದ್ರೆ ಸಮಸ್ತ ಭೂಮಂಡಲದಲ್ಲಿ ಸ್ವರ್ಗದಲ್ಲಿ ಯಾವ ರಾಜ್ಯ ಇದೆಯೋ ಅಂದ್ರೆ ಏನು ಒಂದು ಆಧಿಪತ್ಯ ಇದೆಯೋ ಅದೆಲ್ಲ ನನ್ನ ಬುದ್ಧಿಯ ಮುಂದೆ ಇದೆ. ಬುದ್ಧಿಯೇ ನನ್ನ ಧನ. ಬುದ್ಧಿರೇವ ಧನಂ ಮಮ. ಬುದ್ಧಿಯು ನನ್ನ ಧನವಾಗಿದೆ ಅಂತ ಹೇಳ್ತಾ ಇದ್ದಾನೆ ಬ್ರಾಹ್ಮಣ. ಏಕಃ ಪಂಥ ಬ್ರಾಹ್ಮಣಾನಾಂ ತೇನ ಗಚ್ಚಂತಿ ತದ್ವಿದಃ ಗೃಹೇಶು ವನವಾಸೇಷು ಗುರುವಾಸೇಷು ಭಿಕ್ಷುಷು. ಜ್ಞಾನಿಯಾದವನು ಬ್ರಹ್ಮಚಾರಿಯಾಗಿರ್ಲಿ, ಗೃಹಸ್ಥನಾಗಿರ್ಲಿ, ವಾನಪ್ರಸ್ಥನಾಗಿರ್ಲಿ, ಸನ್ಯಾಸಿಯಾಗಿರ್ಲಿ, ಏನೇ ಆಗಿದ್ರೂ ಅವರಿಗೆ ಜ್ಞಾನ ಅಂತನ್ನುವುದು ಎಲ್ಲದಕ್ಕೂ ಕೂಡ ಬೇಕೇ ಬೇಕು. ಆ ಜ್ಞಾನವೆಂಬ ಮಾರ್ಗದಿಂದಲೇ ಈ 4 ಆಶ್ರಮಿಗಳು ಕೂಡ ಮುಂದುವರಿತಾರೆ. ಅವರು ಆಯಾ ಆಶ್ರಮದಲ್ಲಿದ್ದಾಗ ನಾನಾ ಥರದ ಚಿಹ್ನೆಗಳು ಅವರಲ್ಲಿರ್ತವೆ. ಬ್ರಹ್ಮಚಾರಿಗಳಿಗೊಂದು ಚಿಹ್ನೆ, ಗೃಹಸ್ಥರಿಗೊಂದು, ವಾನಪ್ರಸ್ಥರಿಗೆ, ಸನ್ಯಾಸಿಗಳಿಗೆಲ್ಲ ಬೇರೆ ಬೇರೆ ಚಿಹ್ನೆ ಇರ್ತವೆ. ಆದರೆ ಶಾಂತವಾದ ಬುದ್ಧಿಯಿಂದ ಅವರು ಪರಮಾತ್ಮನಲ್ಲೇ ಆಸಕ್ತರಾಗಿರ್ತಾರೆ. ಎಲ್ಲಾ ಸಾಗರಗಳು ಕೂಡ ಕೊನೆಗೊಂದು ಬಾರಿ ನದಿಯನ್ನೇ ಹೋಗಿ ತಲುಪುವಂತೆ ಎಲ್ಲರೂ ತೇ ಭಾವಮೇಕಂ ಆಯಾಂತಿ. ಒಂದೇ ಭಾವ ಅಂದ್ರೆ ಪರಮಾತ್ಮನ ಸ್ಥಾನ, ಅಲ್ಲಿಯೇ ಹೋಗಿ ತಲುಪ್ತಾರೆ ಇವರೆಲ್ಲರೂ ಕೂಡ. ಆ ಮುಕ್ತಿ ಮಾರ್ಗ ಜ್ಞಾನದಿಂದಲೇ ಸಾಧ್ಯ. ಬುದ್ಧ್ಯಾಯಂ ಗಮ್ಯತೆ ಮಾರ್ಗ ಶರೀರೇಣ ನ ಗಮ್ಯತೆ. ನಮ್ಮ ಈ ಭೌತಿಕವಾದ ಶರೀರದಿಂದ ಅದನ್ನು ಹೋಗಿ ತಲುಪಲಿಕ್ಕಾಗೋದಿಲ್ಲ. ಆದ್ಯಂತವಂತಿ ಕರ್ಮಾಣಿ ಶರೀರಂ ಕರ್ಮ ಬಂಧನಂ. ನಾವು ಮಾಡುವಂತಹ ಎಲ್ಲಾ ಕರ್ಮಗಳಿಗೂ ಕೂಡ ಒಂದು ಆದಿ ಇದೆ, ಒಂದು ಅಂತ್ಯ ಇದೆ. ಆದ್ದರಿಂದ ಅಂತ್ಯ ಇರುವಂತಹ ಈ ಕರ್ಮಗಳಿಂದ ಆ ಮುಕ್ತಿಯನ್ನು ಪಡೀಲಿಕ್ಕಾಗೋದಿಲ್ಲ. ಶರೀರಂ ಕರ್ಮ ಬಂಧನಂ.
ನಮಗೆ ಸಿಕ್ಕಿರುವಂತಹ ಈ ಶರೀರವೂ ಕೂಡ ಪ್ರಾರಬ್ಧ ಕರ್ಮಗಳ ಫಲವೇ ಆಗಿದೆ. ಆದ್ರಿಂದ ತಸ್ಮಾತ್ತೇ ಸುಭಗೇ ನಾಸ್ತಿ ಪರಲೋಕಕೃತಂ ಭಯಂ ಭಾವನಿರತ ಮಾಮೈವ ಆತ್ಮಾನಮೇಷ್ಯಸಿ. ನೀನು ಈ ಯಾವುದೇ ಕಾಮ, ಕ್ರೋಧ ಮೊದಲಾದ ಅರಿಷಡ್ವರ್ಗಗಳಿಗೂ ಕೂಡ ಭಯ ಪಡಬೇಕಾಗಿಲ್ಲ. ತಸ್ಮಾತ್ ತೇ ಸುಭಗೆ ಅಂತ ಒಂದ್ ಕಡೆ ಪಾಠ ಇದೆ. ನಿನಗೂ ಯಾವುದೇ ಭಯ ಬರಬೇಕಾಗಿಲ್ಲ, ನೀನು ನನ್ನ ಪತ್ನಿ ಆಗಿರೋದ್ರಿಂದ. ನೀನು ಯಾವತ್ತೂ ನನ್ನನ್ನು ಧ್ಯಾನ ಮಾಡು, ಕೊನೆಗೆ ನನ್ನನ್ನೇ ತಲುಪ್ತಿ ಅಂತ ಅವನು ಹೇಳ್ತಾನೆ. ಇನ್ನೊಂದು ಪಾಠದಲ್ಲಿ ತಸ್ಮಾನ್ ಮೇ ಅಂತಿದೆ. ಮೇ ಅಂದ್ರೆ ನನಗೆ, ಯಾವುದೇ ಅರಿಷಡ್ವರ್ಗಗಳಿಂದ ನನಗೆ ಭಯ ಇಲ್ಲ. ಮದ್ಭಾವ ನಿರತ ಮಾಮೈವ ಆತ್ಮಾನ ವೇಷಸಿ. ಮುಂದಿನ ಅರ್ಧ ನೋಡಿದರೆ ನೀನು ನನ್ನಲ್ಲೇ ಧ್ಯಾನ ಮಗ್ನಳಾಗು, ನನ್ನ ಸ್ವರೂಪವನ್ನೇ ಹೊಂದುತ್ತೆ. ಹಾಗಾದ್ರೆ ಪೂರ್ವಾರ್ಧದಲ್ಲೂ ಕೂಡ ಮೇ ಅನ್ನೋದ್ರ ಬದಲು ತೇ ಅಂತಿದ್ರೆ ಒಳ್ಳೆಯದು. ನಿನಗೆ ಕಾಮಕ್ರೋಧಾದಿಗಳ ಭಯ ಏನೂ ಇಲ್ಲ, ನನ್ನಲ್ಲಿ ಮನಸ್ಸಿಡು, ನೀನು ಸದ್ಗತಿಯನ್ನೇ ಪಡೀತಿ ಅಂತ ಅವನು ಹೇಳ್ತಾನೆ. ಅಲ್ಲಿಗೆ ಈ 2 ಅಧ್ಯಾಯಗಳು ಇವತ್ತು ಸಮಾಪ್ತ ಆಗಿವೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.